ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋ ಟಾಪಿಕ್ ಬಂದು ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಟೆಸ್ಟ್, HbA1c ಟೆಸ್ಟ್. ಈಗ ನೀವು ನೋಡಿರ್ತೀರಾ, ನಿಮ್ಮ ಡಾಕ್ಟರ್ಸ್ ಎಷ್ಟೊಂದ್ಸಲ ಶುಗರ್ ಇರೋರಿಗೆ FPS PPBS ನಾವು ರೂಟೀನ್ ಆಗಿ ಬರೆಯೋ ಟೆಸ್ಟ್, HbA1c ಮಾಡಿಸ್ಕೊಂಬನ್ನಿ ಅಂತ ಹೇಳ್ತೀವಿ. ಇದೇನಪ್ಪ ಅಂದ್ರೆ ಆವ್ರೇಜ್ ಶುಗರ್ ಕಳೆದ 3 months 120 ದಿನ 120 ಡೇಸ್ದು ವ್ಯಾಲ್ಯೂ ತೋರಿಸುತ್ತೆ. ಯಾಕಂದ್ರೆ ಅದು RBC ಮತ್ತೆ ಹಿಮೋಗ್ಲೋಬಿನ್ಗೆ ಸಂಬಂಧಪಟ್ಟಿದ್ದು ಟೆಸ್ಟ್ ಇದು. ಇದೇನಾಗುತ್ತೆ ಅಂದ್ರೆ HbA1c ಟೆಸ್ಟ್ ಮಾಡೋದ್ರಿಂದ ನಮಗೆ ಶುಗರ್ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಶುಗರ್ ಇರೋ ಪೇಷಂಟ್ಸ್ಗೆ ಶುಗರ್ ಕಂಟ್ರೋಲ್ ಇದೆಯಾ ಇಲ್ವಾ ಅಂತ ಕೂಡ ನಾವು ತಿಳ್ಕೊಬಹುದು. ಹೇಗಪ್ಪ ಅಂದ್ರೆ ಇದ್ರ ವ್ಯಾಲ್ಯೂಸ್ ಹೇಗೆ ಬರುತ್ತೆ ಅಂದ್ರೆ 6, 7, 8, ಈಗ 6.5, 5.6 ಈ ತರ ವೇರಿಯಬಲ್ಸ್ ಅಲ್ಲಿ ಇದು ರಿಪೋರ್ಟ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ 6.5 ಅಂಡ್ ಅಬೋವ್ ಇದ್ರೆ ಆ ವ್ಯಕ್ತಿಗೆ ಶುಗರ್ ಇದೆ ಅಂತ ಅರ್ಥ. ಈಗ ನಮ್ ಶುಗರ್ ಇದೆಯಾ ಇಲ್ವಾ ಅಂತ ಬರೀ FPS PPBS ಟೆಸ್ಟ್ ಇಂದ ಕನ್ಫರ್ಮ್ ಮಾಡಕ್ ಆಗಲ್ಲ ಎಷ್ಟೊಂದ್ಸಲ. ಯಾಕಂದ್ರೆ ಅದು ನೀವು ಅವತ್ತಿನ ಒಂದ್ ದಿನದ ಊಟದ ಮೇಲೆ ಡಿಪೆಂಡ್ ಆಗಿರುತ್ತೆ. HbA1c ಮಾಡಿದ್ರೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಸೊ 6.5 ಅಂಡ್ ಅಬೋವ್ ಇದ್ರೆ ಸಕ್ಕರೆ ಕಾಯಿಲೆ ಇದೆ ಅಂತ, 5.7 ಮತ್ತೆ 6.4 ಮಧ್ಯೆ ಇದ್ರೆ ಸಕ್ಕರೆ ಕಾಯಿಲೆ ಬರೋ ಸಾಧ್ಯತೆ ಇದೆ, ಮುನ್ನೆಚ್ಚರಿಕೆ ತಗೋಬೇಕು ಅಂತ. ಅವಾಗ ನೀವೇನೇನು ಮುನ್ನೆಚ್ಚರಿಕೆ ಕ್ರಮಗಳಂದ್ರೆ ತೂಕ ಕಡಿಮೆ ಮಾಡೋದು, ಇವಾಗ ರೈಸ್ ಐಟಮ್ ಕಡಿಮೆ ಮಾಡೋದು, ಸ್ವೀಟ್ ಕಡಿಮೆ ಮಾಡೋದು, ವಾಕಿಂಗ್, ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಮಾಡ್ಕೊಳ್ಳೋದು ಮಾಡಬೇಕಾಗುತ್ತೆ. ಮತ್ತೆ ಇವಾಗ ಸಕ್ಕರೆ ಕಾಯಿಲೆ ಇದ್ದು ಅವ್ರು ಇವಾಗ ಟ್ಯಾಬ್ಲೆಟ್, ಇನ್ಸುಲಿನ್ ಆ ತರ ತಗೋತಿದ್ರೆ ಅವಾಗ ಟಾರ್ಗೆಟ್ HbA1c ಅಂತ ಕರಿತೀವಿ. ಸೊ HbA1c ಎಷ್ಟಿರ್ಬೇಕಂತ ಪೇಷಂಟ್ಸ್ಗೆ ಬಿಟ್ವೀನ್ 6.5 ಮತ್ತೆ 7.5 ಮಧ್ಯೆ ಇದ್ರೆ ಸಾಕು. ಸೊ ಮತ್ತೆ ಈ ಟೆಸ್ಟ್ ಹೇಗೆ ಮಾಡಿಸೋದು? ಇದಕ್ಕೆ ಏನು ಪ್ರಿಪ್ರೇಷನ್ ಬೇಡ. ಅಂದ್ರೆ ನೀವು ಖಾಲಿ ಹೊಟ್ಟೆಲ್ ಹೋಗ್ಬೇಕು, ಬೆಳಗ್ಗೆ ಹೋಗ್ಬೇಕು, ಸಂಜೆ ಹೋಗ್ಬೇಕು ಆ ತರ ಏನಿಲ್ಲ. ರ್ಯಾಂಡಮ್ ಆಗಿ ನೀವು ಬ್ಲಡ್ ಕೊಟ್ಬಿಟ್ಟು HbA1c ಟೆಸ್ಟ್ ನ ಮಾಡಿಸ್ಕೋಬಹುದು. ಸೊ HbA1c ಟೆಸ್ಟ್ ಮಾಡ್ಕೊಳ್ಳೋದ್ರಿಂದ ನಿಮ್ದು ಶುಗರ್ 100% ಕಂಟ್ರೋಲ್ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಟೆಸ್ಟ್ ನ ನಿಮ್ ಡಾಕ್ಟರ್ಗೆ ಕೇಳ್ಕೊಂಡು ಎಲ್ಲ ಶುಗರ್ ಇರೋ ಪೇಷಂಟ್ಸ್ ಮಾಡಿಸ್ಕೊಳ್ಳಿ. ಶುಗರ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೂ ಕೂಡ ರ್ಯಾಂಡಮ್ ಶುಗರ್ ಆಗಲಿ FPS PPBS ಮಾಡಿಸ್ಕೊಳ್ದೆ HbA1c ಟೆಸ್ಟ್ ಮಾಡಿಸ್ಕೊಳ್ಳಿ. ಥ್ಯಾಂಕ್ ಯು.